ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕುಮಟಾ ಫೇಮಸ್ ಬೆರಕೆ ಸಾರಿನ ರೆಸಿಪಿ ಬಳ್ಚು ಮಾವಿನಕಾಯಿ ಬೆರಕೆ ಸಾರಿನ ರೆಸಿಪಿನ ತೋರಿಸ್ಕೊಡುವ ಅಂದೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ಇಲ್ಲಿ ನಾನು ಬಳಚು ಚೊಕ್ಕ ಮಾಡಿ ತೊಳೆದು ಸ್ವಲ್ಪ ನೀರು ಹಾಕಿ ಒಲೆ ಮೇಲೆ ಇಟ್ಟಿದ್ದೆ. ತಡಿ ತೋರ್ಸು. ಅಲ್ಲಿ ಮುಂದೆ ಆ ಬದಿಕ ನೋಡಿ ಅಲ್ಲೊಂದು ಇದಿದೆ ಇಲ್ಲಿ ನಮ್ಮನೇಲಿ ಮಾವಿನ ಮರದಲ್ಲಿ ಮಾವಿನಕಾಯಿ ಬೀಳ್ತಾ ಇರ್ತದೆ, ಅದರಿಂದ ಮಾವಿನಕಾಯಿ ಹೆಕ್ಕಿ ಹಾಕುವ ಸಾರಿಗೆ ಅಂದ್ಕೊಂಡು ಹೆಕ್ಕ ಬಂದೆ ಇವನ ಹತ್ರ. ಸಾಕ ಈರುಳ್ಳಿ ಹಾಕುವ, ಹಂಗೆ ಮಾವಿನಕಾಯಿ ಹಾಕುವ. ಇಲ್ಲಿ ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಮಾವಿನಕಾಯಿ ಚಂದ ಮಾಡಿ ಕೊಚ್ಚಿಟ್ಕೊಂಡಿದ್ದೆ. ಹೀಗೆ ಬಳಚೆಲ್ಲ ನೋಡಿ ಬೇಯ್ತೆ ಬಂತು, ಕುದಿ ಬಂದು ಬಳಚೆಲ್ಲ ಬಾಯಿ ಬಿಟ್ಕೊಳಕ್ಕೆ ಶುರು ಮಾಡದೆ. ತಗೊಬಂದ್ಯಾ? ಈ ಉಳ್ಳಾಗಡ್ಡಿ ಮಾವಿನಕಾಯಿನ ಸಂತಿಗೆ ಸ್ವಲ್ಪ ನೀರು ಸೇರಿಸ್ಕಂತೆ, ಒಂದು ಸ್ವಲ್ಪ ಕಲ್ಲು ಉಪ್ಪು ಹಾಕುವಂಗೆಯ. ಒಂದೇ ಕುದಿಗೆ ಬಳಚೆಲ್ಲ ಬೆಂದೋಯ್ತು. ಈ ಬಳಚು ಸಪ್ರೇಟ್ ಸೋಯಿಸುವ, ಹಾಗೆ ದೊಡ್ಡ ದೊಡ್ಡ ಚಿಪ್ಪಿ ಎಲ್ಲ ತೆಗೆದಾಕ್ತೆ. ಸಣ್ಣ ಸಣ್ಣ ಚಿಪ್ಪಿ ಸಾರಿಗೆ ಹಾಕಿದ್ರು ಏನೂ ಆಗೋದಿಲ್ಲ. ಸ್ವಲ್ಪ ಕೋಲ್ಡ್ ಅಲ್ಲ ವಾತಾವರಣ. ಇದರಲ್ಲಿ ಬಳಚು ಸೋಯಿಸೋಕೆ ಒಂದು 5ರಿಂದ 10 ನಿಮಿಷ ಟೈಮ್ ಬೇಕು ಅಷ್ಟೇ. ಕಡೆಗೆಲ್ಲ ಪಟ ಪಟ ಆಗುತ್ತದೆ. ಹಾಗೆ ಮೇನ್ ರುಚಿ ಇರೋದೇ ಇಲ್ಲಿ. ಈ ಬಳಚು ಬೇಯಿಸಿದ್ಮೇಲೆ ಅದ್ರ ಕಟ್ಟು ನೀರು ನಾವು ಅಂದರೆ ಬೇಯಿಸಿದ ನೀರು ಇರ್ತದಲ್ಲ ಅದನ್ನು ಈ ಸಾರಿಗೆ ಹಾಕೊಳ್ಬೇಕು. ಮೇಲಿನ ಮಾತ್ರ ಹಾಕೋದು, ಕೆಳಗಡೆ ರೀತಿಯೆಲ್ಲ ಇರ್ತದೆ. ಹಾಗಾಗಿ ಮೇಲಿನ ನೀರಷ್ಟು ಹಾಕಿ ಒಲೆ ಮೇಲೆ ಇಟ್ಟರೆ ಆಯಿತು. ಹಾಗೆ ಒಲೆ ಮೇಲೆ ಇದ್ದದ್ದು ಬಗೀಲಿ ಬಿಸಿ ಬಂದ ಕೂಡಲೇ ಅದಕ್ಕೆ ಮಸಾಲೆ ಹಾಕೋ ಸಮಯ. ಮಸಾಲೆಗೆ ಸ್ವಲ್ಪ ಉಪ್ಪು ಸೇರಿಸ್ಕಂತೆ. ಬಳಚಿನಲ್ಲಿ ಉಪ್ಪು ಇರ್ತದೆ, ಉಪ್ಪಿನ ಅಂಶ, ಹಾಗಾಗಿ ಜಾಸ್ತಿ ಉಪ್ಪು ಹಾಕೋಕ್ಕಿಲ್ಲ ಇದಕ್ಕೆ. ಸ್ವಲ್ಪ ಹಾಕೋಣ. ಮಳೆ ಬರ್ತದೆ ಅಂತ ಎಲ್ಲಿ ಮಳೆ ಬಂತು ಬರೋದು ಮಳೆ ನೋಡಿ. ಈಗ ಮಸಾಲೆ ಹಾಕ್ತಿದ್ದೆ. ಮಸಾಲೆ ನಾನು ಗ್ರೈಂಡರಲ್ಲಿ ನೈಸಾಗಿ ರುಬ್ಕೊಂಡಿದ್ದೆ. ಹಾಗೆ ಅದಕ್ಕೆ ಎಂತೆಂತ ಹಾಕಿದೆ ಅಂತ ತೋರಿಸ್ತೆ ನಿಮಗೆ. ಒಂದು ಕಡಿ ಕಾಯಿಗೆ ಒಂದು 8ರಿಂದ 10 15 ಆಗೋಷ್ಟು ಬ್ಯಾಡಗಿ ಮೆಣಸು, ಸಣ್ಣ ಸಣ್ಣ ಮೆಣಸಾಗಿತ್ತು. ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, ಅರಿಶಿನ ಇಷ್ಟೇ ಹಾಕೋದು. ಸ್ವಲ್ಪ ಈರುಳ್ಳಿ ಬೇಕಾದ್ರೆ ಕಟ್ ಮಾಡಿ ಹಾಕ್ಬೋದು ಮಸಾಲೆ ಬೇಯಿಸ್ಬೇಕಾದ್ರೆ. ಈಗ ಒಂದು ಚಂದ ಕುದಿ ಬಂದರೆ ಬಳಚು ಮಾವಿನಕಾಯಿ ಬೆರಕೆ ಸಾರು ಕುಚ್ಚಕ್ಕಿ ಅನ್ನ ಸಂತೆಗೆ ಹಾಕೊಂಡು ಉಣ್ಣೋಕೆ ರೆಡಿ. ಈ ಬೇಸಿಗೆಲಿ ಮಾವಿನಕಾಯಿ ಮತ್ತು ಬಳಚಿನ ಸೀಸನಲ್ಲಿ ನಮ್ಮ ಬದಿಗೆ ವಾರದಲ್ಲಿ 1 ದಿನ 2 ದಿನನಾರು ಈ ಸಾರು ಮಾಡ್ತ್ರೇನೆ ಹೆಚ್ಚಾಗಿ ಎಲ್ಲರ ಮನೇಲಿ. ನಾನ್ ವೆಜ್ ತಿನ್ನೋರು ಮನೇಲಲ್ಲವ. ಈ ಸಾರಂತೂ ರೆಡಿ ಆಯಿತು. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಹಾಗೆ ವಿಡಿಯೋ ನಿಮಗೆ ಸೇರಿದ್ರೆ ಒಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೆ. ಥ್ಯಾಂಕ್ ಯು.